ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಸೊ ಕರ್ನಾಟಕ ತಮಿಳ್ನಾಡು ಬಾರ್ಡರ್ ಕ್ರಾಸ್ ಮಾಡಿ ಎಲ್ಲಿ ಹೋಗ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀರಾ? ಸೊ ನಾವಿವತ್ತು ಹೋಗ್ತಿರೋದು ಕೊಳ್ಳಿ ಹಿಲ್ಸ್ಗೆ. ತುಂಬ ದಿನಗಳಿಂದ ಒಂದು ಲಾಂಗ್ ರೈಡ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊತಾ ಇದ್ವಿ. ಬಟ್ ಎಲ್ಲಿ ಹೋಗಬೇಕು ಅಂತ ಗೊತ್ತಾಗಲಿಲ್ಲ. ಯಾಕಂದರೆ ನಾವು ಮಿಡಲ್ ಸೀಸನಲ್ಲಿದ್ದೀವಿ. ಅಂದರೆ ಈ ಕಡೆ ಸಮ್ಮರು ಇಲ್ಲ, ಈ ಕಡೆ ವಿಂಟರ್ಸು ಇಲ್ಲ. ಸೊ ಮಧ್ಯದಲ್ಲಿದ್ದೀವಲ್ಲ, ಸೊ ಎಲ್ಲಿ ಹೋಗಬೇಕು ಅಂತ ಗೊತ್ತಾಗಲಿಲ್ಲ. ಸೊ ಎಲ್ಲ ರಿಸರ್ಚ್ ಎಲ್ಲ ಮಾಡಿ ಯಾವ ಜಾಗ ಹೋಗಿಲ್ಲ, ಯಾವ ಕಡೆ ನಾವು ಹೋಗಿಲ್ಲ ಅಂತೆಲ್ಲ ರಿಸರ್ಚ್ ಮಾಡಿಕೊಂಡು ಕೊಳ್ಳಿ ಹಿಲ್ಸ್ ಕಡೆ ನಾವು ಹೋಗಲೇ ಇಲ್ವಲ್ಲ ಅಂತ ಡಿಸೈಡ್ ಮಾಡಿ ಕೊಳ್ಳಿ ಹಿಲ್ಸ್ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಅಲ್ಲಿ ರೀಚ್ ಆಗೋದು ಹೇಗೆ, ಕ್ಲೈಮೇಟ್ ಹೇಗಿದೆ, ಈ ಸರಿ ಹೋಗೋದಾ ಬೇಡವಾ ಈ ಸೀಸನಲ್ಲಿ, ಎಲ್ಲ ಡೀಟೇಲ್ಸ್ ಮುಂದೆ ಶೇರ್ ಮಾಡ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ. ಸೊ ಬ್ಯಾಂಗ್ಳೂರ್ ಟು ಕೊಳ್ಳಿ ಹಿಲ್ಸ್ ಬಂದು ಡಿಸ್ಟೆನ್ಸ್ 265 to 270 ಕಿಲೋಮೀಟರ್ಸ್ ಇರುತ್ತೆ, ಡಿಪೆಂಡಿಂಗ್ ಆನ್ ಯೋರ್ ಲೊಕೇಶನ್ ಇನ್ ಬ್ಯಾಂಗ್ಳೂರ್. ಸೊ ರಫ್ಲಿ 275 ಕಿಲೋಮೀಟರ್ಸ್ ಅಂತ ತೊಗೊಳ್ಳಿ. ಆ್ಯಂಡ್ ಟೈಮ್ ಡ್ಯೂರೇಷನ್ ಬಂದು 5.5 hours to 6 hours ಡಿಪೆಂಡಿಂಗ್ ಆನ್ ಯೋರ್ ಪಿಟ್ ಸ್ಟಾಪ್ಸ್. ನೀವು ಎಷ್ಟು ಸ್ಟಾಪ್ಸ್ ತೊಗೊತೀರಾ, ಎಷ್ಟು ಡ್ಯೂರೇಷನ್ಗೆ ಆ ಸ್ಟಾಪ್ ತೊಗೊತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ರಫ್ಲಿ ಒಂದು 6.5 hours ತೊಗೊಬೋದು ನೀವು ಕೊಳ್ಳಿ ಹಿಲ್ಸ್ಗೆ ರೀಚ್ ಆಗಬೇಕು ಅಂದರೆ. ಸೊ ಅದರಿಂದ ನಾವು ಅರ್ಲಿ ಮಾರ್ನಿಂಗ್ 5 AM ಬಿಟ್ವಿ. ಸೊ ಬಿಟ್ಟು ಕಂಟಿನ್ಯೂಸ್ 2 hours ರೈಡ್ ಎಲ್ಲ ಮಾಡಿ ಸ್ವಲ್ಪ ಬ್ರೇಕ್ ಕೊಡೋಣ ಅಂತ, ಕಾಫಿ ಬ್ರೇಕ್ ಕೊಡೋಣ ಅಂತ ಇಲ್ಲಿ ಸ್ಟಾಪ್ ಮಾಡಿದ್ದೀವಿ. ಹಾಯ್, ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಈಗ ಎದ್ದಾಗಿದೆ. ಸೊ ಈಗ ಟೈಮ್ ಬಂದು 6:49 ಆಗ್ತಾ ಇದೆ. ನಾವೆಲ್ಲಿದ್ದೀವಿ? ಯಾವ ಏರಿಯಾ? ಕೃಷ್ಣಗಿರಿನ ದಾಟಿದ್ದೀವಿ, ಅದು ಮಾತ್ರ ಗೊತ್ತು. ಕೃಷ್ಣಗಿರಿನ ಒಂದು 15 ಕಿಲೋಮೀಟರ್ ಮುಂದೆ ಬಂದಿದ್ದೀವಿ. ಎಕ್ಸಾಕ್ಟ್ಲಿ. ಸೊ ಈ ವಿಡಿಯೋ ಕಂಪ್ಲೀಟ್ ಆಗಿ ನಿಮಗೆ ನಮ್ಮ ಬೈಕ್ ಜರ್ನಿ ಫ್ರಮ್ ಬ್ಯಾಂಗ್ಳೂರ್ ಟು ಕೊಳ್ಳಿ ಹಿಲ್ಸ್ ಇರುತ್ತೆ. ಆಲ್ರೆಡಿ ತಮಿಳು ನೋಡಿ ಗೊತ್ತಾಗ್ತಿರುತ್ತೆ. ಸೊ ಹೇಗಿದೆ ಗೊತ್ತು, ಎಷ್ಟು ಟೈಮ್ ತುಂಬ ತೊಗೊಳುತ್ತೆ, ದಿವಸ ಆದಮೇಲೆ ಬೈಕ್ ರೈಡ್ ಬಂದಿದ್ದೀವಿ. ಸೊ ಎಷ್ಟು ಡಿಸ್ಟೆನ್ಸ್ ಇದೆ, ಎಷ್ಟು ಅವರ್ಸ್ ತೊಗೊಳುತ್ತೆ, ರೂಟ್ ಹೇಗಿದೆ, ಕ್ಲೈಮೇಟ್ ಹೇಗಿದೆ, ಎಲ್ಲನೂ ನಾವು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಸೊ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಈ ಹೋಟೆಲ್ ಸ್ವಲ್ಪ ಓಕೆ, ಆಂಬಿಯನ್ಸ್ ಚೆನ್ನಾಗಿದೆ, ಕುತ್ಕೊಳ್ಳೋದಕ್ಕೆ ಬರೋದಕ್ಕೆ ಉಯ್ಯಲೆಲ್ಲ ಹಾಕೊಂಡು ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಮಾಡಿದ್ದಾರೆ. ಕಾಫಿ ಅಷ್ಟೆಲ್ಲ ಇದೆ, ಬಿಸಿ ಇಲ್ಲ ಅಷ್ಟೇ, ಬಿಸಿ ಇರಲಿಲ್ಲ ಈ ಅಷ್ಟೇ. ತಮಿಳ್ನಾಡು ಸ್ಟೈಲಲ್ಲಿ ಕಾಫಿ ನಮ್ಮ ಬೆಂಗಳೂರು ಥರ ಬರೋಲ್ಲ, ಸ್ಟ್ರಾಂಗ್ ಆಗಿಲ್ಲ. ನೋಡಿ ಸರ್ ಹೋಟೆಲ್ ತೋರಿಸೋಕ್ಕೆ ತೋರಿಸಿದ್ದೀನಿ ಹೋಟೆಲೆಲ್ಲನೂ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ವಿತ್ ದ ವ್ಲಾಗ್. ಬಾಯ್. ಓಕೆ, ಈಗ ಬ್ರೇಕ್ಫಾಸ್ಟ್ಗೆ ನಿಲ್ಸೋಣ ಅಂತ ನಿಲ್ಸಕ್ಕೆ ಹೋಗ್ತಾ ಇದ್ದೀನಿ. ಆ ಕಡೆ ವೆಲ್ಕಮ್ ಮಾಡ್ತಾ ಇದ್ದಾರೆ. ಕಲ್ಚರ್ ಟ್ರೆಡಿಷನಲ್ನ ಸೂಪರಾಗಿ ಫಾಲೋ ಮಾಡ್ತಾರೆ ಇವರು. ಹೌದಾ? ಸೊ ಮತ್ತೆ ಒಂದು 2.5 hours ರೈಡೆಲ್ಲ ಮುಗಿಸ್ಕೊಂಡು ನಾವು ಹೊಟ್ಟೆ ಅಷ್ಟೋಗಿತ್ತು. ಫಸ್ಟ್ ಏನಾರ ತಿನ್ನೋಣ ಅಂತ ನಾವು ಒಳ್ಳೆ ಹೋಟೆಲ್ ಹುಡುಕಿ ಆನಂದ್ ಭವನ್ ಡಿಲೈಟಲ್ಲಿ ಸ್ಟಾಪ್ ಮಾಡಿದ್ವಿ. ಸೊ ಇಲ್ಲಿ ಆ್ಯಕ್ಚುಲಿ ನಂಗೆ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ಅಂದರೆ ತುಂಬಾ ಇಷ್ಟ ನಮ್ಮಿಬ್ಬರಿಗೂ. ಆ್ಯಂಡ್ ಅದರಲ್ಲಿ ಎಸ್ಪೆಷಲಿ ಪೊಂಗಲ್, ಅದು ತಮಿಳ್ನಾಡು ಸ್ಟೈಲಲ್ಲಿ, ತಮಿಳ್ನಾಡುವಲ್ಲಿ ಮಾಡುವಂಥ ಪೊಂಗಲ್ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಡಿಫ್ರೆಂಟಾಗಿರುತ್ತೆ. ಸೊ ಎವ್ರಿ ಟೈಮ್ ಪೊಂಗಲ್ ಟ್ರೈ ಮಾಡೇ ಮಾಡ್ತೀವಿ. ಅದು ಬಿಟ್ಟರೆ ದೋಸೆ ಆ್ಯಂಡ್ ವಡ ಓಕೆ. ಸೊ ಓವರ್ ಆಲ್ ರೇಟಿಂಗ್ ಈ ರೆಸ್ಟೋರೆಂಟ್ಗೆ ಬಂದು 3/5 ಅಂತ ಕೊಡ್ತೀನಿ ನಾನು. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತೀವಿ. ಸೊ ನೋಡ್ತಾ ಇರಿ. ಸೊ ನೋಡಿದ್ರಲ್ಲ, 270 or 265 ಕಿಲೋಮೀಟರ್ಸಲ್ಲಿ ಇನ್ನು ಆಲ್ಮೋಸ್ಟ್ 50 ಕಿಲೋಮೀಟರ್ಸ್ ಬಾಕಿ ಇದೆ. ಆ್ಯಂಡ್ ಹೈವೇಯಲ್ಲಿ ಓಡಿಸ್ತಾ ಬೋರ್ ಆಗಿಬಿಡುತ್ತೆ ಆ್ಯಕ್ಚುಲಿ, ಏನೂ ಅಷ್ಟಾಗಿರೋದಿಲ್ಲ ನೋಡೋದಕ್ಕೆ. ಈಗ ನಾವು ಕಂಟ್ರಿ ಸೈಡ್ ಹೋಗ್ತಾ ಇದ್ದೀವಿ, ಹಳ್ಳಿಗಳ ಕಡೆ ಹೋಗ್ತಾ ಇದ್ದೀವಿ. ತುಂಬಾ ಚೆನ್ನಾಗಿರುತ್ತೆ, ರೋಡ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಇವಾಗ ಸದ್ಯಕ್ಕೆ ಇಲ್ಲಿ ಡೈವರ್ಷನ್ಸ್ ಅಂತ ಮಾಡಿದ್ದಾರೆ, ಏನೋ ಸ್ವಲ್ಪ ರಿಪೇರ್ ಎಲ್ಲ ಮಾಡ್ತಾರೆ ಅಷ್ಟೇ ಹೊರತು. ಇಲ್ಲಿ ಲೆಫ್ಟಲ್ಲಿ ಹಾಕಿದಾರಲ್ಲ ಅದೆಲ್ಲ ತಾಟಿಲಿಂಗ್ ಮರ. ಬರ್ತಾ ನಾವು ಮಳೆ ಬಂದಿತ್ತು, ಜೋರಾಗಿ ಗಾಳಿ ಬೀಸಿತ್ತು, ಬರ್ತಾ ಇರೋವಾಗ ವೀಡಿಯೋ ಮಾಡಿದ್ದೀನಿ.
ಹಾಕಿದ್ದೀನಿ ರಿಟರ್ನ್ ಟು ಬ್ಯಾಂಗ್ಳೂರ್ ಅಂತ. ಸೊ ಅದರಲ್ಲಿ ಆ ತಾಟಿಲಿಂಗ್ ಎಲ್ಲ ಬಿದ್ದೋಗಿತ್ತು ಕೆಳಗಡೆ. ಸೊ ಅಷ್ಟು ಮಳೆ ಅಷ್ಟು ಗಾಳಿ ಬಂದಿತ್ತು ಬರುವಾಗ ನಾವು ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ನೋಡ್ಬೋದು ಇನ್ನೊಂದು 31 ಕಿಲೋಮೀಟರ್ಸಲ್ಲಿ ನಾವು ಕೊಳ್ಳಿ ಹಿಲ್ಸ್ಗೆ ರೀಚ್ ಆಗ್ತೀವಿ. ಆ್ಯಂಡ್ ಕೊಳ್ಳಿ ಹಿಲ್ಸ್ ಬೇಸ್ಗೆ ರೀಚ್ ಆಗ್ತೀವಿ. ಆ್ಯಂಡ್ ಅಲ್ಲಿಂದ ನಾವು ಕೊಳ್ಳಿ ಹಿಲ್ಸ್ ಯಾಕೆ ಚೂಸ್ ಮಾಡ್ಕೊಂಡ್ವಿ ಅಂದರೆ ಅದರ ಸ್ಪೆಷಾಲಿಟಿ ಬಂದು ಅದರ 70 ಹೇರ್ ಪಿನ್ ಬೆಂಡ್ಸ್. ಸೊ ಬೈಕ್ ರೈಡರ್ಸ್ಗೆ ಒಂದು ಒಳ್ಳೆ ಜಾಗ ಅಂತ ಹೇಳ್ಬೋದು. ನೀವು ರಿಯಲ್ ಬೈಕ್ ರೈಡಿಂಗ್ ಮಾಡಬೇಕು ಇಲ್ಲ ಆ ಬೈಕ್ ರೈಡ್ ಫೀಲ್ ಬರಬೇಕು ಅಂತಂದರೆ ಯು ಕ್ಯಾನ್ ರಿಯಲಿ ಆಪ್ಟ್ ಫಾರ್ ಕೊಳ್ಳಿ ಹಿಲ್ಸ್. ಅಷ್ಟು ದೂರನೂ ಏನಲ್ಲ. ಆ್ಯಂಡ್ ಸೀಸನ್ ಬಂದು ನೋಡ್ತಾ ಇರ್ಬೋದು ಈಗ ಆಲ್ಮೋಸ್ಟ್ ಅದೇ ನಾನು ಹೇಳಿದಾಗೆ ಸಮ್ಮರ್ ಆ್ಯಂಡ್ ವಿಂಟರ್ ಮಿಡಲ್ ಅಲ್ಲಿದೆ. ಇನ್ನು ನೀವು ವಿಂಟರ್ ಸೀಸನ್ಸಲ್ಲಿ ಇಲ್ಲ ಫಾಗಿ ಸೀಸನ್ಸಲ್ಲಿ ಬಂದರೆ ತುಂಬಾ ಚೆನ್ನಾಗಿರುತ್ತೆ. ಎಷ್ಟೊಂದು ಶಾರ್ಟ್ಸ್ ಹಾಕಿದ್ರು ಆ ಥರ. ಸೊ ನಾವು ಆ ಥರ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿಕೊಂಡೇ ಬಂದ್ವಿ. ಬಟ್ ನೋ ವರೀಸ್, ಚೆನ್ನಾಗಿತ್ತು ರೈಡ್. ತುಂಬಾ ಚೆನ್ನಾಗಿತ್ತು. ಒಳ್ಳೆ ರೈಡರ್ ಆಗಿರಬೇಕು, ಯಾಕಂದರೆ ಹೇರ್ ಪಿನ್ ಬೆಂಡ್ಸ್ ತುಂಬಾ ಕರ್ವ್ ಇರುತ್ತೆ. ಅಲ್ಲಿ ಬರೋವಾಗ ಲಾರೀಸ್ ಬಸ್ಸಸ್ ಎಲ್ಲನೂ ಆಪೋಸಿಟಲ್ಲಿ ಬರುತ್ತೆ. ಸೊ ನೋಡಿಕೊಂಡು ನಾವು ರೈಡ್ ಮಾಡಬೇಕು. ಆ ಬೆಸ್ಟ್ ಪ್ಲೇಸ್ ಫಾರ್ ಬೈಕ್ ರೈಡರ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಹೇರ್ ಪಿನ್ ಬೆಂಡ್ಸ್ ಆಲ್ಮೋಸ್ಟ್ 30 ಮಿನಿಟ್ಸ್ ಆರ್ 45 ಮಿನಿಟ್ಸಲ್ಲಿ ರೀಚ್ ಆಗ್ತೀವಿ. ಮೇಲೆ ರೀಚ್ ಆಗಿ ಮತ್ತೆ ಅಲ್ಲಿ ಊರುಗಳಿದೆ, ನೀವೆಲ್ಲನ ಹೋಗ್ಬೋದು ಅಲ್ಲಿ ಇರೋ ನಿಯರ್ ಬೈ ಪ್ಲೇಸಸ್. ಸೊ ನಾವೆಲ್ಲಿ ಹೋದ್ವಿ ನೆಕ್ಸ್ಟ್ ಅಂತ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ. ಸದ್ಯಕ್ಕೆ ನೋಡಿ. ಹಾಯ್ ಎಲ್ಲರಿಗೂ. ಫೈನಲಿ ಒಂದು ಪಾಯಿಂಟಿಗೆ ಬಂದು ತಲುಪಿದ್ದೀವಿ. ಇನ್ನೊಂದು ಅರ್ಧಕ್ಕೆ ಅಂದರೆ ಯಾವುದು ಕೊಲ್ಲುಮಲೈ, ಕೊಳ್ಳಿ ಹಿಲ್ಸ್ ಅಂದರೆ ಘಾಟ್ ಸೆಕ್ಷನಲ್ಲಿ ಅರ್ಧಕ್ಕೆ ಬಂದು ತಲುಪಿದ್ದೀವಿ. ಸೊ ನೋಡಿ ವ್ಯೂ ಹೆಂಗಿದೆ, ಇನ್ನೂ ಸಖತ್ತಾಗಿದೆ ನೋಡುವ. ಸಖತ್ತಾಗಿದೆ, ಇನ್ನೂ ಸಖತ್ತಾಗಿರುತ್ತೆ. ಫಾಲ್ಸ್ ಎಲ್ಲ ಏನೂ ಇಲ್ಲ, ಎಲ್ಲ ನೀರೆಲ್ಲ ಕಮ್ಮಿ ಇದೆ. ಪಾಯಿಂಟ್ ಏನಿಲ್ಲಪ್ಪ ಇದರಲ್ಲಿ ಆ್ಯಕ್ಚುಲ್ ಆಗಿ ಫುಲ್ಲು ಕರೋಸ್ ಅಂತೂ ಸಖತ್ತಾಗಿದೆ. ಏನು ಇದರಲ್ಲಿ ಆ್ಯಕ್ಚುಲ್ ಆಗಿ 70 ಹೇರ್ ಪಿನ್ ಬೆಂಡ್ಸ್ ಇರುತ್ತೆ. ನಾವು 31 ಕ್ರಾಸ್ ಮಾಡಿದೀವಿ. 31ಕ್ಕೆ ಬಂದಿದ್ದೀವಿ. ಇನ್ನು ಇದೆ ಬಟ್ ಅರ್ಧ ಬಂದಿರೋ ಅಷ್ಟು ಅರ್ಧ ಸೂಪರ್ ಆಗಿದೆ. ಬೈಕ್ ರೈಡರ್ಸ್ಗಂತೂ ದ ಬೆಸ್ಟ್, ತುಂಬ ಚೆನ್ನಾಗಿದೆ ಬೈಕ್ ರೈಡರ್ಸ್ಗೆ. ಬೈಕ್ ರೈಡಿಂಗ್ ಮಾಡೋದು ಇಷ್ಟ ಇದೆ. ಬಟ್ ಆದಷ್ಟು ಹುಷಾರಾಗಿ ಮಾಡಿ. ಬಡೈತವು ಹಾರನ್ಗಳು ಮಾಡಲ್ಲ. ಅದೇನು ಡ್ರೈವಿಂಗ್ ಕಲ್ತಿರ್ತಾವೋ ಇಲ್ಲ ಕಲ್ತು ಬಂದಿರ್ತಾವೋ ಇಲ್ಲ ಗೊತ್ತಿಲ್ಲದೆ ಬರ್ತಾವೋ ಗೊತ್ತಿಲ್ಲ. ಕರೂಸಲ್ಲಿ ಹಾರನ್ ಮಾಡಬೇಕು ಅನ್ನೋ ಸೆನ್ಸ್ ಇರಬೇಕು. ಅದೊಂದು ಇರಿಟೇಷನ್ ಆಗುತ್ತೆ ರೈಡ್ ಮಾಡಬೇಕಾದ್ರೆ. ಸೊ ಅವ್ರು ಮಾಡ್ತಾರೆ ಅಂತ ನಾವು ಮಾಡೋದು ಬೇಡ. ಪ್ರತಿಯೊಂದು ಕರ್ವ್ಸಲ್ಲೂ ಇದು ಹಾರನ್ ಮಾಡಿಕೊಂಡು ಸೇಫ್ಟಿಯಾಗಿ ಹೋಗೋದು ಬೆಟರ್. ನಮಗಂತೂ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಅವಾಗ ಚೋಕ್ ತಗೊಳ್ತಾ ಇದ್ದೀವಿ. ಆನಿಮಲ್ಸ್, ಒಂದು ಆನೆ, ಒಂದು ಹುಲಿ, ಒಂದು ಎಲ್ಲ ಇಲ್ಲಿಲ್ಲ ಇದ್ದಾವೆ. ಒಂದು ಹೆಗಣ ಕೋತಿ ಬಿಟ್ರೆ ಒಂದು ಇಲ್ಲಿ ಹೆಗಣ ಕೂಡ ಕಾಣಿಸ್ಲಿಲ್ಲ. ಇದೇನು ಅಂತ ಫಾರೆಸ್ಟ್ ಇದಲ್ಲ, ಪ್ರಾಣಿಗಳ ಫಾರೆಸ್ಟ್ ಅಲ್ಲ, ಪ್ರಾಣಿಗಳಿಲ್ಲ ಅಷ್ಟೇ. ಯಾರು ನೋಡ್ಕೊಂಡು ಹೋಗ್ಬೇಕು, ಒಳ್ಳೇದು. ಮಿಕ್ಕಿದೆಲ್ಲ ಮೇಲೆ ಹೇಳ್ತೀನಿ ಹೋಗ್ತಾ ಹೋಗ್ತಾ. ನೆಕ್ಸ್ಟ್ ಇನ್ನೊಂದು 60th ಹೇರ್ ಪಿನ್ ಬಂದು ಸಿಗೋಣ. ಬಾಯ್. ಸೊ ನೋಡ್ತಾ ಇರಲ್ಲ ಕೊಳ್ಳಿ ಹಿಲ್ಸ್ ಹೇರ್ ಪಿನ್ ಬೆಂಡ್ಸ್ ಹೇಗಿದೆ ಅಂತ. ಸೊ ತುಂಬಾ ಚೆನ್ನಾಗಿರುತ್ತೆ. ನಾನು ಹೇಳ್ದಾಗೆ ಬೈಕ್ ರೈಡರ್ಸ್ ವಿಲ್ ರಿಯಲಿ ಲವ್ ದಿಸ್ ಪ್ಲೇಸ್. ಸೊ ದಯವಿಟ್ಟು ಒಂದು ಸರಿ ಬಂದು ವಿಸಿಟ್ ಮಾಡ್ಕೊಂಡು ಹೋಗಿ. ಆ್ಯಂಡ್ ಮೋಸ್ಟ್ಲಿ ನೀವು ಜುಲೈ ಆಗಸ್ಟಲ್ಲಿ ಬಂದರೆ ತುಂಬ ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನೀವು ಮೇಲೆ ಹೋದ್ಮೇಲೆ ನೀವು ಸ್ಟೇ ಮಾಡಬೇಕು ಅಂತಿದ್ರೆ ಕೂಡ ಸ್ಟೇ ಆಪ್ಷನ್ಸ್ ಫೆಸಿಲಿಟೀಸ್ ಎಲ್ಲನೂ ಇರುತ್ತೆ. ರೆಸಾರ್ಟ್ಸ್ ಇದೆ, ಹೋಮ್ ಸ್ಟೇಸ್ ಇದೆ, ರೆಸ್ಟೋರೆಂಟ್ಸ್ ಇರುತ್ತೆ. ಸೊ ನೀವು ನಿಮ್ಮ ಪ್ಲ್ಯಾನ್ ಪ್ರಕಾರ ನೀವು ಸ್ಟೇ ಮಾಡ್ಬೋದು. ಆ್ಯಂಡ್ ವ್ಯೂ ನೋಡಿ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಚಿಕ್ಕ ಸಣ್ಣ ಪುಟ್ಟ ವಾಟರ್ ಫಾಲ್ಸ್ ಎಲ್ಲನೂ ಇರುತ್ತೆ ಮೇಲೆ. ಸೊ ನೀವು ಹೋಗಿ ನೀವು ಹೋಮ್ ಸ್ಟೇ ಇಲ್ಲ ನೀವು ರೆಸಾರ್ಟ್ ಎಲ್ಲಿ ಸ್ಟೇ ಮಾಡ್ತೀರೋ ಅವ್ರನ್ನ ಕೇಳಿದ್ರೆ ಅವ್ರು ಗೈಡ್ ಮಾಡ್ತಾರೆ. ಆ್ಯಂಡ್ ತುಂಬಾ ಚೆನ್ನಾಗಿರುತ್ತೆ, ಮಿಸ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ನಾನು ಹೇಳಿದಾಗೆ ಜುಲೈ ಆಗಸ್ಟಲ್ಲಿ ಬನ್ನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಮಧ್ಯದಲ್ಲಿ ಎಲ್ಲೂ ಸ್ಟಾಪ್ಸ್ ಇಲ್ಲ. ಕೊಳ್ಳಿ ಹಿಲ್ಸ್ ಈ ಘಾಟಲ್ಲಿ ಎಲ್ಲೂ ಸ್ಟಾಪ್ ಇರಲ್ಲ. ಮಧ್ಯದಲ್ಲಿ ಒಂದು ದೇವಸ್ಥಾನ ಮಾತ್ರ ಇರುತ್ತೆ. ಸೊ ಅಲ್ಲಿ ಬೇಕಾದರೆ ಸ್ಟಾಪ್ ಮಾಡ್ಬೋದು. ಇಲ್ಲಾಂದರೆ 34th ಹೇರ್ ಪಿನ್ ಬೆಂಡ್, 60th ಹೇರ್ ಪಿನ್ ಬೆಂಡ್, 69th ಅಲ್ಲಿ ಸ್ಟಾಪ್ ಮಾಡಿ ನೀವು ವ್ಯೂನ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಆದಷ್ಟು ಜಾಸ್ತಿ ಸ್ಟಾಪ್ ಮಾಡೋಕ್ಕೆ ಹೋಗಬೇಡಿ.
ಬಿಕಾಸ್ ಬಸ್ಸಸ್ ಅವರೆಲ್ಲ ಕರ್ವಲ್ಲಿ ಅವರು ಟರ್ನಿಂಗ್ ತೊಗೋಬೇಕಾದ್ರೆ ತುಂಬಾ ಸ್ಪೇಸ್ ಬೇಕಾಗುತ್ತೆ ಅವ್ರಿಗೆ. ಇಟ್ ವಿಲ್ ಬಿ ಕ್ವೈಟ್ ಡೇಂಜರಸ್. ಸೊ ಎಲ್ಲೂ ಸ್ಟಾಪ್ ಮಾಡೋಕೆ ಹೋಗ್ಬಿಡಿ. ಸೊ ಈ ವಿಡಿಯೋ ಇಷ್ಟ ಅಂದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಡೂ ಸಬ್ಸ್ಕ್ರೈಬ್ ಗೈಸ್.